ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 100 ವರ್ಡ್ಸ್ ಪರ್ ಮಿನಿಟಲ್ಲಿ ನಿಮಗೆ ಡಿಕ್ಟೇಷನ್ ಕೊಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ ನೀಟಾಗಿ ಡಿಕ್ಟೇಷನ್ ತೊಗೊಂಡು ಟ್ರಾನ್ಸ್ಲೇಟ್ ಮಾಡಿ ವೆರಿಫಿಕೇಷನ್ ಮಾಡ್ತಾ ಬನ್ನಿ. ಎಲ್ಲರೂ ಕೂಡ ಹೆಡ್ಫೋನ್ಸು ಅಥವಾ ಇಯರ್ಫೋನ್ಸನ್ನು ಬಳಸಿ, ಯಾಕಂದರೆ ನೀಟಾಗಿ ಕೇಳಿಸ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಬೋದು. ಡಿಕ್ಟೇಷನ್ ನೀಟಾಗಿ ತಗೊಂಡು ಟ್ರಾನ್ಸ್ಲೇಟ್ ಮಾಡ್ತಾ ಬನ್ನಿ. ಆಮೇಲೆ ವೆರಿಫಿಕೇಷನ್ ಮಾಡಿ ಎಲ್ಲಿ ಪದಗಳನ್ನು ಬಿಟ್ಟಿದ್ರಿ, ಯಾವೊಂದು ಪದಗಳು ನಿಮಗೆ ಟಫ್ ಅಂತಂದೇಳಿ ಅನ್ನಿಸ್ತಾ ಇದೆ, ಆ ಒಂದು ಪದದ ಸ್ಟೆನೋಗ್ರಫಿಯನ್ನು ಶಾರ್ಟ್ಕಟ್ಟಾಗಿ ನೀವೇ ಓನಾಗಿ ಕ್ರಿಯೇಟ್ ಮಾಡಿಕೊಂಡು ನೀವೇನು ಮಾಡಿರಿ, ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ತಾ ಬನ್ನಿ. ಎಲ್ಲರೂ ಕೂಡ ಡಿಕ್ಟೇಷನ್ ತಗೊಳ್ತೀರಿ, ಆದರೆ ಟ್ರಾನ್ಸ್ಲೇಟ್ ಮಾಡೋದೇ ಇಲ್ಲ. ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನು ಡಿಕ್ಟೇಷನ್ ತಗೊಳ್ತೀರಿ ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ನಿಮಗೆ ಬರುತ್ತಾ ಇಲ್ವಾ ಅನ್ನೋದನ್ನು ಕಂಪ್ಲೀಟಾಗಿ ನೀವು ಗಮನಿಸಬೇಕಾಗುತ್ತೆ. ಏನು ಡಿಕ್ಟೇಷನ್ ತಗೊಳ್ತಾ ಇದ್ದೀರಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿರಿ, ಆಮೇಲೆ ಅದನ್ನು ಕಂಪ್ಲೀಟಾಗಿ ವೆರಿಫಿಕೇಷನ್ ಮಾಡಿರಿ. ಯಾವೊಂದು ಪದಗಳು ನಿಮಗೆ ಡಿಫಿಕಲ್ಟ್ ಅಂತಂದೇಳಿ ಅನ್ನಿಸ್ತಾ ಇದೆ ಆ ಒಂದು ಪದಗಳ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿರಿ. ಅದಾದ ನಂತರ ನೀವೇ ಒಂದು ಓನಾಗಿ ಕ್ರಿಯೇಟ್ ಮಾಡ್ಕೊಳ್ರಿ. ಆ ಒಂದು ಪದನ ನಾವು ಯಾವ ರೀತಿಯಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗಲೇ ಆ ಒಂದು ಪದ ನಿಮಗೆ ಡಿಕ್ಟೇಷನ್ ಟೈಮಲ್ಲಿ ಈಸಿ ಆಗುತ್ತಾ ಬರುತ್ತೆ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ನಿಮಗೆ ಈಸಿ ಆಗುತ್ತಾ ಬರುತ್ತೆ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡಿಕ್ಟೇಷನನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ 100 ವರ್ಡ್ಸ್ ಪರ್ ಮಿನಿಟಲ್ಲಿ ನಿಮಗೆ ಡಿಕ್ಟೇಷನ್ ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ. 1, 2, 3 start. In addition to adjudicating the validity of the notifications issued under the Payment of Wages Act 1948, in view of the repeal of the said Act 1948 and post commencement of Code on Wages 2019, which came into effect on 21/11/2025, that is during the pendency of this batch of writ petitions, the court has to consider the effect of repeal of the Act 1948 on the pending litigations and the interplay of section 69 subclass 2 subclass 3 of the Code 2019 and section 6 of the General Clauses Act 1897. The Petitioner Garments and Textile Workers Union is a registered trade union. In these petitions, the petitioner union is representing workers in a cloth dyeing and printing industry B, textile silk industry C, spinning mills industries D, garment customs and tailoring establishments. The petitioner in this batch of petitions is challenging the 4 final notification dated 17/1/2023 issued under section 5 of the Minimum Wages Act 1948, revising the minimum wages of workers in the above said industries. Writ petition number 18020 of 2023, writ petition number 17959 of 2023 and writ petition number 17984 of 2023 are filed to quash the notifications dated 17/1/2023 bearing number KE 2LWA 2023 pertaining to fixation of minimum wages in a cloth dyeing and printing industry B, textile silk industry and C, spinning mills industry respectively. ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ವಿಡಿಯೋವನ್ನು ರಿಪೀಟ್ ನೋಡಿರಿ. ಆವಾಗ ನಿಮಗೆ ಐಡಿಯಾ ಬರ್ತಾ ಹೋಗುತ್ತೆ. ಕಂಪ್ಲೀಟಾಗಿ ಡಿಕ್ಟೇಷನನ್ನು ತಗೊಂಡು ಟ್ರಾನ್ಸ್ಲೇಟ್ ಮಾಡಿ ವೆರಿಫಿಕೇಷನ್ ಮಾಡ್ತಾ ಬನ್ನಿ. ಕನ್ಸಿಸ್ಟೆನ್ಸಿ ಆಗಿರಲಿ ನಿಮ್ಮ ಡಿಕ್ಟೇಷನ್ನು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಗುಡ್ ಲಕ್.